ಇದನ್ನ ಬಿಟ್ರೆ ಮುಂದಿಂದು ನಾವು ನೋಡೋದಾದ್ರೆ ಇವತ್ತಿನ ಪಂದ್ಯದಲ್ಲಿ ಧೋನಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಮತ್ತೆ ಅಂತ ಅನ್ನೋದು. ಸರ್, ಇದೊಂದು 5 ಕಪ್ಪನ್ನು ಗೆದ್ದುಕೊಟ್ಟಂತಹ ಒಬ್ಬ ಮ್ಯಾಜಿಷಿಯನ್ ಅನ್ಬೋದು ಧೋನಿ ಅಂತ ಕ್ಯಾಪ್ಟನ್ನು. ರವೀಂದ್ರ ಜಡೇಜಾ ಬಿಟ್ಟ ಮೇಲೆ ಮತ್ತೆ ಕ್ಯಾಪ್ಟನ್ಸಿ ಮಾಡಿದ್ರು. ಈಗ ಋತುರಾಜ್ ಗಾಯಕ್ವಾಡ್ ಇಂಜುರಿ ಅಂತ ಇದ್ದಾರೆ ಇಡೀ ಸೀರೀಸ್. ಮತ್ತೆ ಧೋನಿ ಕ್ಯಾಪ್ಟನ್ಸಿ ಮಾಡ್ತಾರ? ಹೆಂಗಿರುತ್ತೆ ಸರ್ ಧೋನಿ ಕ್ಯಾಪ್ಟನ್ಸಿ? ಏನಾದ್ರು ಚೆನ್ನಾಗಿ ಮೇಲ್ ಬರುತ್ತಾ ಮತ್ತೆ? ಇಲ್ಲ, ಇದು ಹೇಗೆ ಅಂತಂದ್ರೆ ವ್ಯಕ್ತಿ ಪೂಜೆ ಇರ್ತಿರಲ್ಲ ಆ ಥರ ಇದು. ನಮ್ಗೆ ಹೇಗೆ ಕೊಹ್ಲಿ ಹಂಗೆ ಅವ್ರದ್ದು ಇನ್ನೂ ಒಂದು ಹೆಜ್ಜೆ ಮುಂದೆನೇ ಹೋಗ್ಬೋದು ಅನ್ಸುತ್ತೆ ಅಂತ ಫ್ಯಾನ್ ಕ್ಲಬ್ ಇರೋದೇ ಧೋನಿಯಿಂದ. ಆದರೆ ಅವ್ರಿಗೆ ಫಿಸಿಕಲಿ ಆಗ್ತಾ ಇಲ್ಲ. ಅಂದರೆ ನೀ ಇಂಜುರಿ ಆಗಿದೆ, ಆಪರೇಷನ್ ಆಗಿದೆ. ಲಾಸ್ಟ್ ಆ ತಕ್ಷಣ ಹೋಗಿ ಆಪರೇಟ್ ಮಾಡಿಸ್ಕೊಂಡ್ರು. ಈಗ 10 ಓವರ್ ಆಡೋಕ್ಕಾಗಲ್ಲ ಅಂತ ಫ್ಲೆಮಿಂಗ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ಇಟ್ ಇಸ್ ಲೆಫ್ಟ್ ಕಲಾ ಅವ್ರ ಮೇಲೆ ಎಲ್ಲಿ ಬಿಟ್ಬಿಟ್ಟಿದ್ದಾರೆ. ಎಷ್ಟು ಕ್ವಾಯಟ್ ಆಗಿರ್ತಾರೆ, ಅಷ್ಟು ಯೋಚನೆ ಮಾಡ್ತಾರೆ. ಪ್ರೆಷರ್ ಇರಲ್ಲ ಅಂತಿಲ್ಲ, ಅವ್ರಿಗೂ ಇದ್ದೇ ಇರುತ್ತೆ. ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಬೌಲಿಂಗ್ ಚೇಂಜ್ ಮಾಡಬೇಕು, ಯಾವ ರೀತಿ ದೇಹಕ್ಕೆ ಹೋಗ್ಬೇಕಂತೂ ಅದಿದೆ. ಈಗ ನೋಡಿ MS ಧೋನಿ 9 ಮ್ಯಾಚ್ ಇದೆ, 7 ಮ್ಯಾಚ್ ಗೆಲ್ಬೇಕಂತ. ಎಲ್ಲರಿಗೂ ಅದೇ ಇದೆ, MIಗೂ ಅದೇ ಇದೆ, SRHಗೂ ಅದೇ ಇದೆ. ಆಲ್ ಆರ್ ಸೇಲಿಂಗ್ ಸೇಮ್ ಬೋಟ್ ಆಗಿದ್ದಾರೆ, 4 ಸೋತಿದ್ದಾರೆ. ಉಳಿದದ್ದು 9 ಮ್ಯಾಚಲ್ಲಿ 7 ಮ್ಯಾಚ್ ಗೆಲ್ಲಬೇಕು. ಹೇಗೆ ಗೆಲ್ಲಿಸ್ತಾರೆ? ಫಿಸಿಕಲಿ ಇಟ್ ಮೇ ನಾಟ್ ಬಿ ಪಾಸಿಬಲ್ ಫಾರ್ ಹಿಮ್. ಅಂದರೆ 17-18 ಬರೋದು. ಈ ಟೀಮ್ ಎಲ್ಲಿ CSK 8 ಬಿದ್ದದ್ದು ಮೆಗಾ ಆಪ್ಷನ್. ಅವ್ರಿಗೆ ಉಳಿದದ್ದು ಪರ್ಸ್ 55 ಕೋಟಿ ಮಾತ್ರ. ನಮ್ದು 83 ಉಳಿದ್ರೆ 55. ಹೀಗಾಗಿ ಕ್ವಾಲಿಟಿ ಪ್ಲೇಯರ್ಸ್ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ನೋಡಿ, ಏನೋ ಕಾನ್ವೆಂಟ್ ತೆಗೆದುಕೊಂಡ್ರು, ಮತ್ತೆ ಸಚಿನ್ ರವೀಂದ್ರ ತಗೊಂಡ್ರು, ಇದ್ರಲ್ಲಿ ತಗೊಂಡ್ರು. ಹೀಗಾಗಿ ಹಳೆ ಪ್ಲೇಯರ್ಸ್ ತಗೊಂಡ್ರು. ಈಗ ಅವರು 5 ಜನ ರಿಟೈನ್ ಮಾಡಿದಾಗ ನಿಮ್ದೆಲ್ಲ ಪರ್ಸ್ ಅಲ್ಲೇ ಹೋಗ್ಬೋದು. ಓಕೆ, ಒಳ್ಳೆ ಪ್ಲೇಯರ್ಸ್ ರಿಟೈನ್ ಮಾಡಿದ್ರು. ಧೋನಿ ಕೂಡ ನೋಡಿ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಅಂದರೆ 5 ವರ್ಷ ಇವ್ರು ಆಡಿ ಆ ರೂಲ್ಸ್ ಬದಲಾಯಿಸಿದ್ರು. ನೋಡಿ, ಈಗ ಇನ್ನೊಂದು ಹೇಳ್ತೀನಿ, ಫ್ರ್ಯಾಂಕ್ ಆಗಿ ಹೇಳ್ತೀನಿ, MI ಆಗಲಿ CSK ಆಗಲಿ, ಅಂದರೆ ಅವ್ರದ್ದು ಭಾಳ ಸ್ಟ್ರಾಂಗ್ ಹೋಲ್ಡ್ ಇದೆ IPL ಅಲ್ಲಿ. ಸೊ ಅವ್ರು ಏನಾದ್ರು ರೂಲ್ಸ್ ಏನಾದ್ರು ಚೇಂಜ್ ಮಾಡಬೇಕು ಅಂತಂದರೆ ಅವ್ರ ಇನ್ಫ್ಲೂಯೆನ್ಸ್ ತುಂಬ ಆಗುತ್ತೆ. ಸೊ ಧೋನಿ ಸಲುವಾಗಿ ಇದು ರೂಲ್ಸ್ ಚೇಂಜ್ ಆಗುತ್ತೆ. 5 ವರ್ಷ ಆಡಿಲ್ಲ ಆದವರು ಯು ಕ್ಯಾನ್ ಟೇಕ್ ಹಿಮ್ ಆಸ್ ಅನ್ಕ್ಯಾಪ್ ಪ್ಲೇಯರ್. ಅದಕ್ಕೆ 4 ಕೋಟಿ ಕೊಟ್ಟು ಎಲ್ಲಿ ಅವ್ರು 20 ಎಷ್ಟು ಕೊಡ್ತಿದ್ರು ಅವ್ರಿಗೆ ಅಂತ. ದುಡ್ಡಿನ ಇದ್ರ ಬಗ್ಗೆ ಇಲ್ಲ, ನಮಗೆ ಬೇಕು ಧೋನಿ ಅಂತ ಹೇಳ್ಬಿಟ್ಟು ಅಂತ ರೂಲ್ಸ್ ಚೇಂಜ್ ಮಾಡಿಸ್ಬಿಟ್ಟು ಅವ್ರು ತೊಗೊಂಡ್ರು. ಈಗ MS ಧೋನಿ ಅಲ್ಲ, ಈಗ ಮಹೇಂದ್ರ ಸಿಂಗ್ ಧೋನಿ ಅಲ್ಲ, ಮಿರಾಕಲ್ ಸಿಂಗ್ ಧೋನಿ ಮಾಡ್ತಾರೆ. 9ರಲ್ಲಿ 7 ಗೆಲ್ಲೋದು ಈ ಒಂದೇ ಮೊಮೆಂಟಮ್ ಅಲ್ಲಿ. ಮಿರಾಕಲ್ ಆ ಟೀಮ್ ನ ಇಟ್ಕೊಂಡು, ಆ ಸ್ಕ್ವಾಡ್ ಇಟ್ಕೊಂಡು, ಅಂದ್ರೆ ಮಿಡ್ಲ್ ಆರ್ಡರ್ ಇಲ್ಲ, ಬೆನ್ನು ಹುರಿನೇ ಇಲ್ಲ ಮಿಡ್ಲ್ ಆರ್ಡರ್. ಅಂದ್ರೆ ಅವಾಗ ಮೆಗಾ ಆಪ್ಷನ್ ಅಲ್ಲಿ ಫೇಲ್ ಆದ್ರು, ಮಿಕ್ಕಿದ್ರು ಕಡಿಮೆ ಇತ್ತು. ನೋಡಿ, ನಂಬರ್ 4 ಯಾರು ಬರ್ತಾರೆ? ಮುಂಚೆ ದೀಪಕ್ ಹುಡಾ ಬಂದ್ರು. ಅವ್ರು ನಂಬರ್ 4 ಬರುವಂತ ಆಟಗಾರ, ಗೆಲ್ಲಿಸುವಂತ ಆಟಗಾರನೇ. ಎಲ್ಲರೂ ಹೇಳ್ತಾರೆ, ಏನಂದ್ರೆ ಈಗ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಡೊಮೆಸ್ಟಿಕ್ ಅಲ್ಲಿ ಸಖತ್ತಾಗಿ ಆಡ್ತಾರಲ್ಲ ದೀಪಕ್ ಕೂಡ. ಬೇರೆ ಆಗುತ್ತೆ ಈ ಕ್ವಾಲಿಟಿ. ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಇಂಡಿವಿಜುವಲ್ ಮೇಲೆ ಹೋಗುತ್ತೆ, ಯಾರು ಟೆನ್ಷನ್ ತಗೋತಾರೋ ಏನೋ ಹೋಗ್ತಲ್ಲ. ಏನ್ ಹೇಳ್ತಾರೆ ಎಕ್ಸ್ಪರ್ಟ್ಸ್ ಅಂದ್ರೆ, ಈಗ CSK is not playing 2025 ಕ್ರಿಕೆಟ್, CSK is playing 2018 ಕ್ರಿಕೆಟ್. ಬಹಳ ಹಿಂದೆ ಉಳಿದಾರೆ ಅವರು, ಇನ್ನೂ ಓಲ್ಡ್ ಫ್ಯಾಷನ್ ಆಗಿ ಆಡ್ತಾ ಇದಾರೆ. ಈಗಿನ ನಮ್ಮ ಪಂಜಾಬ್ ಅವ್ರು 200 ಹೊಡೆಯೋದೇ ದೊಡ್ಡ ವಿಚಾರ, ಅದೇ ಒಂದು ದೊಡ್ಡ ಸಾಧನೆ ಅನ್ನೋ ತರ ಅವ್ರದ್ದು. ಆಮೇಲೆ ಅವರು 180 ಲಾಸ್ಟ್ 2019 ಚೇಸ್ ಮಾಡಿಲ್ಲ. ಅದೆಲ್ಲ ಇದೆ. ಸಮಥಿಂಗ್ ಇಸ್ ಡ್ರಾಸ್ಟಿಕಲಿ ರಾಂಗ್ ಅಂತ ಹೇಳ್ಬೋದು. ಆಪ್ಷನ್ ಅಲ್ಲಿ ಅನ್ಲಕ್ಕಿ. ಸ್ಯಾಮ್ ಕರನ್ ತಗೊಳ್ಬೋದು, ಹೆಚ್ಚು ಅಮೌಂಟ್ ಕೊಟ್ಟು ತೆಗೆದುಕೊಳ್ಬೇಕು ಸರ್. ಆದ್ರೆ CSK ಅಲ್ಲಿ ಪರ್ಪಲ್ ಕ್ಯಾಪ್ ತಗೊಂಡ್ರು ಈ ನೂರ್ ಅಹಮದ್, 10 ವಿಕೆಟ್ ತಗೊಂಡ್ರು ಖಲೀಲ್ ಅಹಮದ್, ಇಬ್ರು ಅಲ್ಲೇ ಇದಾರೆ, ಅವರೇ ಟಾಪ್ ಅಲ್ಲಿ ಇದಾರೆ. ಹೌದು, 11 10 ಖಲೀಲ್ ಅಹಮದ್. ಇದನ್ನ ನೋಡಿ, ನಂತರ DC ನೋಡಿ, ಆಡಿದ 4 ಮ್ಯಾಚ್ ಗೆದ್ದಿದೆ, ಟಾಪ್ ಅಲ್ಲಿ ಇದೆ. DC ಅಲ್ಲಿ ಇವರಿಗೆ 100 ರನ್ ದಾಟಿರಲ್ಲ. ಹೋಗಿ ಈಗ ನಾವು ಮಾತಾಡೋಣ ಅಂದ್ರೆ ಆರೆಂಜ್ ಕ್ಯಾಪ್ ಯಾರು 280 ಮೇಲೆ ಇದ್ದಾರೆ, 280, 285, 288, 565 ಆ ಥರ ಇದೆ. 100 ದಾಟಿರಲಿಲ್ಲ. ರಾಹುಲ್ ದಾಟಿಸಿದ್ದು 170 ಮತ್ತೆ 93. ಹೌದು, 93 ಅನ್ಬಿಲಿಯಬಲ್ ಅಲ್ವಾ? ಸೊ ಪರ್ಪಲ್ ಕ್ಯಾಪ್ ಹತ್ರನೂ ಇಲ್ಲ, ಆರೆಂಜ್ ಕ್ಯಾಪ್ ಹತ್ರನೂ ಯಾರು ಇಲ್ಲ. ಬಟ್ ಸ್ಟಿಲ್ ದೇ ವನ್ 4 ಮ್ಯಾಚಸ್. ಯಾಕೆ? ಟೀಮ್ ಎಫರ್ಟ್. ಅದು ಇಂಪಾರ್ಟೆಂಟ್. ಇಂಡಿವಿಜುವಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಟೀಮ್ ಇಸ್ ಇಂಪಾರ್ಟೆಂಟ್. ಸೊ ಅದನ್ನೇ ಹೇಳ್ತಾ ಇದ್ದೀರಾ, ಚೆನ್ನೈಗೆ ಟೀಮ್ ಎಫರ್ಟ್ ಬೇಕು. ಇಂಡಿವಿಜುವಲ್ ನೀವು ನೂರ್ ಅಹಮದ್ 11 ವಿಕೆಟ್ ತಗೊಂಡಿರ್ಬೋದು, ಖಲೀಲ್ ಅಹಮದ್ 10 ತಗೊಂಡಿರ್ಬೋದು, ಏನು ವರ್ಕ್ ಆಗಲ್ಲ. 18 ಕೋಟಿ ಕೊಟ್ಟು ರಿಟೈನ್ ಮಾಡಿದಂತ ಇವ್ರಿಗೆ ಯಾರೋ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವ್ರು ಕೈ ಬಿಡ್ಬೇಕಾಯ್ತು. ಇನ್ನೊಬ್ಬ ಹೊಸ ಸೆನ್ಸೇಷನ್ 17 ಇಯರ್ ಓಲ್ಡ್ ಮುಂಬೈ ಪ್ಲೇಯರ್ಗಳು ಮಾತ್ರೆ, ಐ ಥಿಂಕ್ ಮಾತ್ರೆ ಅಂತ ಕಾಣುತ್ತೆ ಅವ್ರ ಹೆಸರು. ಅವ್ರು ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅದೇ ಸುದ್ದಿ ಏನು ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ, ಅಂದ್ರೆ ಅವ್ರು ತಗೊಳ್ಬೋದು. ಅವರಾಗಲೇ 1 ವಾರದಿಂದ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ರಡಾರಲ್ಲಿ ಇದ್ದವರು, ಅವ್ರು ಬರ್ಬೋದು, ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಸೊ ನಥಿಂಗ್ ಇಸ್ ಗೋಯಿಂಗ್ ಫಾರ್ CSK. ಈಗ ಅದೇ ಧೋನಿ ಏನಾದ್ರು ಟರ್ನ್ ಔಟ್ ಮಾಡಿದ್ರೆ ತಮ್ಮ ಕ್ಯಾಪ್ಟನ್ಸ್, ಅಂದ್ರೆ ಕ್ಯಾಪ್ಟನ್ ಇರಲಾದ್ರೂ ಕೂಡ ಕ್ಯಾಪ್ಟನ್ ತರನೇ ಇದ್ರು. ಹೌದು, ವಿಕೆಟ್ ಹಿಂದೆ ನಿಂತ್ಕೊಂಡು ಅವರೇ ಗೈಡ್ ಮಾಡ್ತಾ ಇದ್ದು ಪ್ರತಿಯೊಂದು. ನಿನ್ನೆ ಎಷ್ಟು ಅಂದ್ರೆ
ವಿಕೆಟ್ ಕೀಪರ್ಸ್ ಎಷ್ಟು ಕ್ಲೋಸ್ ಆಗಿ ನೋಡ್ತಾರೆ. ಅವರೊಬ್ಬರೇ ಪ್ರತಿಯೊಂದು ಬಾಲು ಪಿಚ್ ಮೇಲೆ ಏನಾಗ್ತಾ ಇದೆ, ಬ್ಯಾಟರ್ ಏನ್ ಮಾಡ್ತಾ ಇದಾರೆ, ಬೌಲರ್ಸ್ ಹೆಂಗ್ ಹಾಕ್ತಾ ಇದಾರೆ, ಅದು ಗ್ರಹಿಸೋರು ಅವರೊಬ್ಬರೇ. ನೆನ್ನೆ KL ರಾಹುಲ್ ಹೇಳ್ತಿದ್ದಾರೆ, ನಾನು ಫುಲ್ ಹಿಂದೆ ವಿಕೆಟ್ ಕೀಪರ್ ಆಗಿ ನಿಂತ್ಕೊಂಡು ಸರಿಯಾಗಿ ಲೀಡ್ ಮಾಡಿದೆ,